ನಮಸ್ತೆ ರೈತ ಬಾಂಧವರೇ. ನಾನಿವತ್ತು ಶಿವನಕೆರೆ ಭರಮಸಾಗರದಲ್ಲಿ ಇರ್ತಕ್ಕಂಥ ಶಿವನಕೆರೆ ಒಂದು ತೋಟದಲ್ಲಿದ್ದೀನಿ. ಇದು ಓನರ್ ಬಂದ್ಬಿಟ್ಟು ಹೇಮಂತ್ ಅಂತೇಳಿ. ಈ ತೋಟದಲ್ಲಿ ಎಷ್ಟು ಸಮಸ್ಯೆ ಅಂದರೆ ನಾವು ಊಹೆಯನ್ನು ಮಾಡೋಕ್ಕಾಗಲ್ಲ. ಅಂದರೆ ಅಡಿಕೆ ಇಷ್ಟೊಂದು ಬರುತ್ತಾ ಅನ್ನೋದು ಒಂದು ಪ್ರಶ್ನೆ. ಇದು ನಾನು ತೋರಿಸಿದ್ದೀನಲ್ಲ, ಇದು ಮಿಲಿ ಬಗ್ ಅಂತ, ಇಟ್ಟು ತಿಗಣೆ ಅಂತ ಕರಿತೀವಿ. ಇದ್ರ ಜೊತೆಗೆ ಏನಾಗಿದೆ ಅಂದರೆ ಇದು ಶೀತರಾಟ ಅಂತ ರೋಗ. ಇದು ಕೂಡ ಇದಕ್ಕೆ ಅಟ್ಯಾಕ್ ಆಗಿದೆ. ಅದೇ ರೀತಿ ಮತ್ತೆ ಇನ್ನೆರಡು ಏನಪ್ಪ ಅಂದರೆ ಇದೆಲ್ಲದೂ ಕೂಡ ಟ್ರಿಪ್ಸಿಂದ ಆಗ್ತಕ್ಕಂಥ ಡ್ಯಾಮೇಜು. ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಇಲ್ಲೆಲ್ಲ ಏನು ಕರ್ಕರ್ಗೆ ಆಗ್ತಿದೆಯಲ್ಲ, ಇದೆಲ್ಲದೂ ಕೂಡ ಟ್ರಿಪ್ಸಿಂದ ಆಗ್ತಕ್ಕಂಥ ಡ್ಯಾಮೇಜು. ಈ ತೋಟವನ್ನು ನೀವು ನೋಡ್ಬೋದು, ಆಲ್ರೆಡಿ ಸುಟ್ಟಂಗಾಗಿರುತ್ತೆ. ಈಗ ಆ ಗರಿಗಳೆಲ್ಲವೂ ಕೂಡ ಸುಟ್ಟಂಗಾಗಿರುತ್ತೆ. ಈ ಸುಟ್ಟು ಸ್ಥಿತಿಯಲ್ಲಿದೆ ಅಂದರೆ ಎರಡು ಮೇಜರ್ ಕಾರಣ. ಏನಪ್ಪ ಅಂದರೆ ಒಂದು ಶೀತರಾಟ ಆಗಿರುತ್ತೆ ಅಥವಾ ಟ್ರಿಪ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಮೈಟ್ಸು ಮತ್ತು ಮೈಟ್ಸು ಮತ್ತು ಮಿಲಿಬಗ್ಗು ಸ್ಕೇಲ್ಸು ಇಷ್ಟು ಕೂಡ ಇದೊಂದೇ ತೋಟದಲ್ಲಿ ಇದೆ. ಹಾಗಾಗಿ ಈ ಬೇಸಿಗೆ ಜಾಸ್ತಿ ಆದಷ್ಟು ಅಥವಾ ಬಿಸಿಲು ಜಾಸ್ತಿ ಆದಷ್ಟು ಇದರ ಡ್ಯಾಮೇಜ್ ತುಂಬಾ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮಗಳನ್ನು ತಗೊಂಡ್ರೆ ಮಾತ್ರ ತೋಟ ಹಚ್ಚ ಹಸಿರಾಗಿ ಉಳಿಯುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಈ ರೀತಿ ಸುಟ್ಟ ರೀತಿಯಲ್ಲಿ ಕಾಣುತ್ತೆ.